ಬಹಳ ಸುಂದರವಾಗಿರ್ತಕ್ಕಂತ ಮತ್ತು ಅಪರೂಪವಾಗಿರ್ತಕ್ಕಂತ ವಿಷಯದ ಮೇಲೆ ತಮ್ಮ ಹೌದ್ರಿಪ್ಪ ಮಾರ್ಗದರ್ಶನವನ್ನ ಹಿರಿಯ ಕಲಾವಿದರು ಮಾಡ್ಯಾರ್ರಿ ಅದಕ್ಕೆ ಹೇಳಿದ್ರು ಬಂಧುಗಳೇ, ಏನ್ ಹೇಳ್ಯಾರ್ರಿಪ್ಪ? ಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಮೌನ ಉಳಿಲಿಲ್ಲ ಅಂತಕ್ಕಂತ ಮಾತ ಹೇಳ್ಯಾರ್ರಿ ಒಂದು ಮಾತ ಏನ್ ಹೇಳುದದ್ರಿಪ್ಪ? 45 ನಿಮಿಷ ಪ್ರವಚನ ಮಾಡ್ತಿದ್ರು, 45 ನಿಮಿಷ ಹೇಳ್ತಿದ್ರಿ. ಉಳಿದದ್ದೆಲ್ಲ ಏನು ಮಾಡ್ತಿದ್ರು ಅಂತ ರಾಯರಿಗೆ ಗೊತ್ತೈತಿರ್ಲಿಪ್ಪ. ಹೌದಿಲ್ಲ? ಹೌದ್ರಿಪ್ಪ. 45 ನಿಮಿಷ ಬಿಟ್ಟ ಹೌದು ಇನ್ನುಳಿದಾಗ ಪುಣ್ಯಾತ್ಮರಿ ನೀ 10 ಮಾತು ಮಾತಾಡಿದಾಗ ಎಲ್ಲರ ಅತು ಗೋಣ ಹಾಕಿರು ಹೌದ್ರಿ. ಹಾಕಲಿಲ್ಲ ಅಂದ್ರ ಮೌನವಾಗಿರುತ್ತಿದ್ರು ಇರ್ತಿದ್ದರಿಪ್ಪ. ಯಾರು? ಸಿದ್ದೇಶ್ವರ ಅಪ್ಪಾಜಿ ಅವರು. ಅದಕ್ಕೆ ಸಾಧನೆ ಆಗ್ಯದ್ರಿಪ್ಪ. ಅದಕ್ಕೆ ಬಂಧುಗಳೇ ತಾವೆಲ್ಲಾರು ನೋಡ್ಯಾರ್ರಿಪ್ಪ. ಹೌದಿಲ್ರಿ? ಹೌದು. ಎಲ್ಲಾರನು ವೇದಿಕೆ ಮೇಲೆ ಕುಂದ್ರಿಸಿ ತಾವು ತೆಳಗ ಕುರ್ಚಿ ಹಾಕೊಂಡು ಕೂತಾಗ ಹೌದೌದ್ರಿಪ್ಪ ಮೌನವಾಗೇ ಕೇಳುತ್ತಿದ್ರು, ಮೌನವಾಗೇ ಇರ್ತಿದ್ರಿಪ್ಪ. ಅದಕ್ಕ ಏನಂತ್ರಿಪ್ಪ? ಮಾತ ಮತ್ತು ಮೌನ ಹೌದು ಎಷ್ಟು ಮುಖ್ಯ ಅದಾವು ಅಂತ ಕೇಳಿದ್ರ ಎಷ್ಟು ಮುಖ್ಯ ಅದಾವ್ರಿಪ್ಪ. ಬಹಳ ಮಜಾ ಐತ ತಮ್ಮ. ಇದ್ರ ಹೆಂಗ ಮಜಾ ಅದರಿ? ಹೆಂಗ ಮಜಾ ಐತಿ ಅಂತ ಕೇಳಿದ್ರ ಹೆಂಗ ಅದರಿಪ್ಪ? ಮಾತ ಪುಣ್ಯಾತ್ಮರೇ ಅದೇನೋ ಹೇಳ್ತಾರಲ್ಲ, ತೂತು ಒಲಿ ಕೆಡಿಸ್ತತ, ಹೌದ್ರಿಪ್ಪ. ಮಾತ ಮನಿ ಕೆಡಿಸ್ತತ. ಹೌದ್ರಿಪ್ಪ. ಹೌದು. ಅದಕ್ಕ ಮೌನ ಹೆಂಗ ಶ್ರೇಷ್ಠ ಅಂತಕ್ಕಂಥದನ್ನ ಹೆಂಗದ್ರಿಪ್ಪ? ಒಬ್ಬ ರಾಜ ಒಬ್ಬ ರೈತ, ರೈತ ಪುಣ್ಯಾತ್ಮರೇ ಏನ್ ಮಾಡ್ತಿದ್ರಿ? ಇಬ್ರು ಕುದುರೆ ಸಾಕಿದ್ರು. ಸಾಕಿದ ಮೇಲ್ರಿಪ್ಪ ಸಂಚಾರ ನಡೆದಿತ್ರಿ. ಒಂದು ಸುಂದರವಾಗಿರ್ತಕ್ಕಂಥ ಮರ ಮೊದಲು ಬಂದ ರೈತ ಕುದುರೆ ಕಟ್ಟಿದ್ದ. ಅದಕ್ಕೆ ಕಟ್ಟಿದ್ದ. ಹೌದ್ರಿಪ್ಪ. ಅವಾಗ ರಾಜ ಬಂದ ಏನ್ ಮಾಡಿದ್ರಿ? ರಾಜಾಗ ಹೇಳಿದ ರೈತ ಕುದುರೆ ಒದಿತದ, ಹೌದು ಕಡಿತದ, ಕಟ್ಟಬೇಡ ಅಂತ ಹೇಳಿಲ್ಲ. ಅವಾಗ ಏನ್ ಹೇಳ್ತಾರ್ರಿಪ್ಪ? ಇಬ್ಬರ ಮಧ್ಯದಲ್ಲಿ ಜಗಳ ನಡೀತದ, ಕದನ ಪ್ರಾರಂಭ ಆಗ್ತದ. ಹೌದು. ಯಾರು ಹಿರಿಯರ ಕಡೆ ಹೋದ್ರು ನ್ಯಾಯ ಮುಗಿಲಿಲ್ರಿಪ್ಪ. ಕೋರ್ಟಿಗೆ ಹೋಯ್ತದ. ಕೋರ್ಟಿಗೆ ಹೋದ ಬಳಕ ಪುಣ್ಯಾತ್ಮರು ವಕೀಲರು ಇಡ್ಬೇಕಾಗ್ತದ್ರಿಪ್ಪ. ಅವ ರಾಜ ಇದ್ದ, ರೊಕ್ಕಿತ್ರಿಪ್ಪ, ಮಾತಿತ್ತು, ಹೌದು, ನಡೀತಿತ್ರಿಪ್ಪ. ಅವಾಗ ಬಂಧುಗಳೇ ಕೋರ್ಟ್ನ್ಯಾಗ ವಾದ ನಡೀತದ್ರಿಪ್ಪ. ವಾದ ನಡೆದಾಗ ಬಂಧುಗಳೇ ಏನಾಗ್ತದ್ರಿ? ಜಡ್ಜಿ ಏನ್ ಕೇಳ್ತಾನಲ್ಲ, ಹೌದು, ಅದಕ್ಕೆ ಬರೇ ಗೋಣ ಹಾಕ್ತಿದ್ವಿ. ಯಾರಿಪ್ಪ? ರೈತ. ಹೌದು. ಜಡ್ಜಿ ಏನ್ ಕೇಳ್ತಾನ ವಾದ ಅದ ಮಾತಾಡಂಗಿಲ್ರಿ. ಒಟ್ಟು ಪುಣ್ಯಾತ್ಮರು ಗೋಣ ಹಾಕೋದು ಮೌನದಿಂದ ಇರ್ಲಿಕ್ಕತ್ತ. ಹೌದ್ರಿಪ್ಪ. ಅವಾಗ ಪುಣ್ಯಾತ್ಮರೇ ಮೊದಲು ಒಂದ್ ದಿವಸ ಕೇಸ್ ನಡೀತದ್ರಿಪ್ಪ. ಇದನ್ನ ಮುಂದಿನ ತಾರೀಕಿಗೆ ವರ್ಗಾವಣೆ ಮಾಡಲಾಗಿದೆ ತಿಳ್ಕೊಂಡು ಮತ್ತೊಂದು ತಾರೀಕು ಕೊಟ್ರಿಪ್ಪ. ಅದು ತಾರೀಕು ಪುಣ್ಯಾತ್ಮರೇ ಬೆಳಗಿನ ಜಾವ ಬಂದು ನಮ್ಮನ್ನ ಕರೀತಾರ ತಿಳ್ಕೊಂಡು ರಾಜ ಒತ್ತಟ್ಟಿ ರೈತ ಒತ್ತಟ್ಟಿ ಬಂದು ಕೂತ್ರಿಪ್ಪ. ಸಂಜೆ 3 ಗಂಟೆ ಕರೆದ್ರಿ. ಮತ್ತು ನಡೀತಲ್ಲಿ ನಡೀತದ್ರಿಪ್ಪ ವಾದ ವಿವಾದ ನಡೆದಾಗ. ಹೌದ್ರಿ. ಮತ್ತ ರೈತ ಜಡ್ಜ್ ಏನ್ ಕೇಳ್ತಾನ ಒಟ್ಟು ಗೋಣ ಹಾಕ್ಲಕ್ಕತ್ತ. ಅವಾಗ ಏನಾಗ್ತದ್ರಿಪ್ಪ? ಅವಾಗ ಬಂಧುಗಳು ಇದೊಂದು ಕೊನೆಯದು ವಿಚಾರ ಮಾಡೋಣ ತಿಳ್ಕೊಂಡು ಮತ್ತೊಂದು ತಾರೀಕು ಕೊಟ್ರು ಇವ್ರಿಗೆ. ಕೊನೆಯದು. ಹೌದು. ಅವಾಗ ಬಂಧುಗಳೇ ಮತ್ತೆ ಕೊನೆ ತಾರೀಕಿಗೆ ಬಂದು ರೈತ ರಾಜಾಗ ಮತ್ತು ವಾಕ್ವಾದ ಅಲ್ಲಿ ಜಡ್ಜಿನ ಮುಂದೆ ನಡೀತದ್ರಿಪ್ಪ. ಅವಾಗ ಪ್ರಶ್ನೆ ಕೇಳಾಕತ್ತ ಜಡ್ಜ್. ಏನ್ ಹೇಳ್ತಾರ್ರಿಪ್ಪ? ಇವ್ ಏನೂ ಹೇಳಿಲ್ಲ. ಅವಾಗ ಜಡ್ಜ್ ಅಂದ್ರು ಇದು ಬಹುತೇಕ ಮೂಕ್ ಐತಿ, ಇದನ್ನ ಬಿಟ್ಟು ಬಿಡ್ರಿ, ಇದಕ್ಕೆ ಏನೋ ಮೂಕ ಸೊನ್ನಿ. ಮತ್ತ ಅಕಸ್ಮಾತ ಇವಾಗ ಮೂಕ ಸೊನ್ನೆ ವಕೀಲ್ರಿ ಯಾರ ಇದ್ರು ಅಂದ್ರ ಕರ್ಕೊಂಡು ಬರ್ರಿ. ಈ ಮೂಕ ಏನೇನ್ ಮಾತಾಡ್ತಾನ ಮೂಕ ವಕೀಲಿಗೆ ತಿಳಿತಂದ್ರ ಅವ ಹೇಳಿದಂಗ ವಾದ ಮಾಡ್ಲಕ್ ಬರ್ತೈತಿ ಹೇಳ್ರಿಪ್ಪ. ಹೇಳಿದ್ರು. ಅವಾಗ ಏನಾಗ್ತದ್ರಿ? ಅವಾಗ ರೈತ ಓಡಿ ಬಂದವ್. ಏನ್ ಹೇಳ್ತಾನ್ರಿಪ್ಪ? ಇವ್ ಮೂಕಲ್ರಿ ಸಾಹೇಬ್ರಿ, ಇವ್ ಮೂಕಲ್ರಿ. ನಿನಗೆ ಹೆಂಗ್ ಗೊತ್ತಂದ್ರು? ಹೌದ್ರಿಪ್ಪ. ನನಕ್ಕಿಂತ ಮೊದಲ ಆ ಗಿಡಕ್ಕೆ ಇವನ ಕುದುರೆ ಕಟ್ಟಿದ್ದು ರಾಜ ಹೇಳ್ತಾನ್ರಿ. ರಾಜ ಹೇಳಿದ. ಹೌದು. ಅವ್ ಏನ್ ಹೇಳಿದ್ದ ನಿನಗ? ಏನ್ ಹೇಳಿದ? ನನ್ನ ಕುದುರೆ ಹಾಯ್ತೈತಿ, ನನ್ನ ಕುದುರೆ ಒದಿತೈತಿ, ಕಟ್ಟಬೇಡ ಅಂದಿದ್ದ. ಮತ್ತ ಕಟ್ಟಬೇಡ ಅಂದ ಬಳಕ ನೀ ಯಾಕೆ ಕಟ್ಟಿದಿ ಅಂತ ಕೇಳಿದ. ಇಲ್ಲಿ ಐತಿ ನೋಡ ಸಿದ್ದರಾಮ, ಎಲ್ಲಿ ನೋಡತ್ತಿದಿ? ಇಲ್ಲಿ ನೋಡ. ಅದಕ್ಕ ಹೌದು ಮಾತು ಪುಣ್ಯಾತ್ಮರೇ ಮನಿ ಕೆಡಿಸ್ತತ. ಹೌದ್ರಿಪ್ಪ. ತೂತು ಒಲಿ ಕೆಡಿಸ್ತತ. ಹೌದ್ರಿಪ್ಪ.
ಇಲ್ಲಿ ಏನು ಅಂತ ಕೇಳಿದ್ರ ಏನಾಗ್ತದ್ರಿಪ್ಪ ಅದಕ್ಕೆ ಬಲ್ಲವ್ರ ಏನ್ ಹೇಳ್ರು ಅಂತ ಕೇಳಿದ್ರ ಏನ್ ಹೇಳ್ಯಾರಿಪ್ಪ ಬಲ್ಲವರು ಮಾತು ಬೆಳ್ಳಿ ಹೌದು ಮೌನ ಬಂಗಾರ ಅಂತ ಹೇಳ್ರು. ಹೌದು ಹೌದ್ರಿಪ್ಪ ಅದಕ್ಕೆ ಸಿದ್ದೇಶ್ವರಪ್ಪಗಳು ಮಾತನಾಡಿರೋ ತಿಳ್ಕೊಂಡು ಅದಕ್ಕೆ ಜಗತ್ತೆಲ್ಲ ಹೌದ್ರಿಪ್ಪ ಜ್ಞಾನಿಗೆ ಅನಿಸ್ಕೊಂಡ ತಪ್ಪುಗಳು ಹೇಳ್ಯಾರ ನಮ್ಮ ಗುರುಜಿಯವರು. ಹೇಳ್ಯಾರಿಪ್ಪ ಆದರೆ ಹೌದು ಪುಣ್ಯಾತ್ಮರ 45 ನಿಮಿಷವನ್ನು ಮಾತನಾಡೋ ಸಲುವಾಗಿ ಹಾ ಆ ಪುಣ್ಯಾತ್ಮರು ಎಷ್ಟು ನಿಮಿಷ ಮೌನವನ್ನು ಇದ್ರು ಅಂತಕ್ಕಂಥದ್ದು ನಿಮಗೂ ಗೊತ್ತದ, ಈ ಜನರಿಗೆ ಗೊತ್ತೈತೆ. ಅವ್ರೇನು ಹಿಂದೆ ಬಹಳ ಆಗಿ ಹೋದವರಲ್ಲ. ಹೌದು ಹೌದ್ರಿಪ್ಪ ಹೌದು ನಾವು ಅವ್ರ ಒಡನಾಟದಾಗ ಅದೀವಿ. ಹೌದ್ರಿಪ್ಪ ಯಾಕಂದ್ರ ಏನ್ರಿಪ್ಪ ಹೊರಗೆ ನಾವು ಬಂದು 10 ಮಾತಾಡಿದಾಗ ಹೌದು ಅದು ಅವ್ರು ಬರೇ ಗೋಣಾಕಿ ನಗುತ್ತಿದ್ರು. ನಗ್ತಿದ್ರಿಪ್ಪ ನಗುತ್ತಿರ್ ಇದನ್ನ ಬಿಟ್ಟು ಏನೂ ಮಾಡ್ತಿದ್ದಿಲ್ಲ. ಹೌದು ಹೌದು ಅದಕ್ಕೆ ಪುಣ್ಯಾತ್ಮರೇ ಏನ್ ಒಂದು ಮಾಡೋದ್ರಿ ಮಾತು ನಿಮಗ್ ಏನ್ ಹೇಳೋದದ್ರಿಪ್ಪ ಒಂದು ಬೋರ್ಡ್ ಹಚ್ಚಿರಲ್ಲಿ. ಏನಂತ್ರಿಪ್ಪ ಏನು ಬೋರ್ಡ್ ಹಚ್ಚಿರು ಅಂತ ಕೇಳಿದ್ರ ಏನ್ ಬೋರ್ಡ್ ಹಚ್ಚಿರಿಪ್ಪ ನಾವೆಲ್ಲ ಪುಣ್ಯಾತ್ಮರ ಬೋರ್ಡ್ ನೋಡಿ ಇದನ್ನ ನೋಡ್ಕೊಂಡು ಹೋಗ್ತಕ್ಕಂತ ವಿಚಾರದವ್ರದೀವು. ಅದಿವ್ರಿಪ್ಪ ಅದಕ್ಕಿಂತ ಒಂದಿಷ್ಟು ಪುಣ್ಯಾತ್ಮರೇ ನಿಮಗ ಘಟನೆ ಸತ್ಯ ಇದ್ದದ ಹೇಳ್ಬೇಕಾಗಿತ್ತು. ಸತ್ಯಂತದ್ ಹೇಳ್ಬೇಕು ಏನ್ ಹೇಳ್ಬೇಕಾಗಿತಿ ಅಂತ ಕೇಳಿದ್ರ ಏನ್ ಹೇಳೋದದ್ರಿಪ್ಪ ಜಗದ್ಗುರು ಸಿದ್ಧಾರೂಢರ ಪರಮ ಶಿಷ್ಯರಾಗಿರ್ತಕ್ಕಂಥವ್ರು ಯಾರ್ರಿಪ್ಪ ಅವರು ಗುರುನಾಥಾರೂಢರು. ಹೌದು ಸಿದ್ಧಾರೂಢರ ಹೇಳ್ಯಾರು, ನಾ ಮಾತಾಡಿ ಕೆಟ್ಟಿನಪ್ಪ, ನೀ ಮೌನವಾಗಿರು ಬಿಡು ಅಂತಕ್ಕಂಥ ಮಾತು ಹೇಳಿದ್ರು. ಹೌದು ಹೌದ್ರಿಪ್ಪ ಅವರ ಜೀವದ ಈ ಶರೀರದ ಒಳಗಿಂದ ಜೀವ ಹೋಗುವವರೆಗೂ ಕೂಡ ಪುಣ್ಯಾತ್ಮರೇ ಹೌದ್ರಿಪ್ಪ ಬೇಕೆನ್ಲಿಲ್ಲ, ಸಾಕೆನ್ಲಿಲ್ಲ. ಹೌದು ಅದಕ್ಕೆ ಬರೀತಾರ ಸಾಕೆನ್ನದ ಬೇಕೆನ್ನದ ಬೇರೆಂದನೂ ಬೇಡದ ಬೇಡದ ಇರತಕ್ಕಂಥದ್ದು ಅದಕ್ಕೆ ಜ್ಞಾನ ಅಂತ ಕರೀತಾರ ಬಂಧುಗಳೇ. ಹೌದೌದು ನಿಜವಾಗಿರತಕ್ಕಂಥದ್ದು ಪುಣ್ಯಾತ್ಮರೇ. ಹೌದ್ರಿಪ್ಪ ಇವತ್ತು ನಾವ್ ಯಾರ ಜೋಡಿ ವಿಷಯಕ್ಕೆ ಕದನಕ್ಕೆ ಬಿದ್ದಿದ್ವಿ ಅಂತ ಕೇಳಿದ್ರೆ ಬಲ್ಲವ್ರ ಜೋಡಿ ಬಿದ್ದಿದ್ವಿ. ಬಿದ್ದೇವ್ರಿಪ್ಪ ಯಾಕಂದ್ರ ನಮಗ ಅಭ್ಯಾಸ ಆಗಿರ್ಬೇಕು, ಹೌದು ಆದ್ರೆ ಅನುಭವ ಪುಣ್ಯಾತ್ಮರ 50 ವರ್ಷದ ಅನುಭಾವಿಗಳದಾರ. ಬಾಳ ದೊಡ್ಡ ಅದಕ್ಕೆ ನಾವ್ ಏನ ಕಲಿಬೇಕಾದ್ರೆ ಪುಣ್ಯಾತ್ಮರ ಬಲ್ಲವ್ರದಿಂದ ಕೇಳಿ ತಿಳ್ಕೊಬೇಕಾಗ್ತದ. ಹೌದೌದ್ರಿಪ್ಪ ಅದಕ್ಕ ಪುಣ್ಯಾತ್ಮರೇ ವಿಷಯ ಇವತ್ತೇನಾಗೈತಿ ಅಂತ ಕೇಳಿದ್ರ ಹೌದು ಮನಿಯೊಳಗ ಪುಣ್ಯಾತ್ಮರೇ ಏನ್ರಿ ನಾವು ಪ್ರಪಂಚಕರು ನಮಗ ಮಾತ ಇರ್ಲಿ ಅಂತ ಹೇಳ್ಯಾರ. ಹೇಳ್ಯಾರ್ರಿಪ್ಪ ಮನಿಯೊಳಗ ಮಾತು ಹೆಚ್ಚಾತಂದ್ರ ಕದನ ಆರಂಭ ಆಗ್ತದ. ಹೌದು ಹೌದ್ರಿಪ್ಪ ಆಗ್ತದಿಲ್ರಿ? ಹಾ ಎಷ್ಟು ಶಾಂತಿ ಇರ್ತದ. ಹೌದು. ಅದಕ್ಕ ಬಲ್ಲವ್ರು ಹೇಳ್ಯಾರ ದಯಾ ಕ್ಷಮ ಶಾಂತಿ ಹೌದು ದೇತೆ ದೇವಾಚ ವಸ್ತಿ ಅಂತ ಹೇಳ್ಯಾರ. ಹೇಳ್ಯಾರ್ರಿಪ್ಪ ಹೇಳ್ಯಾರ್ರಿ ಈ ನಾಡಿಗೆ ಈ ದೇಶಕ್ಕೆ ಗಾಂಧೀಜಿಯವರು ಸ್ವಾತಂತ್ರ್ಯ ಹೇಗ ತಂದ್ರು? ಯಾಕ ತಂದಾರ್ರಿಪ್ಪ ಶಾಂತಿ ಮಂತ್ರವನ್ನು ಸಾರಿದ್ರು. ಸಾರ್ಯಾರ್ರಿಪ್ಪ ಬುದ್ಧ ಪುಣ್ಯಾತ್ಮರೇ ಇಡೀ ಭಾರತ ಕಟ್ಟ ಅಲ್ಲ, ಹೌದು ಇಡೀ ವಿಶ್ವಕ್ಕೆ ಗುರು ಆಗಿಬಿಟ್ಟ. ಹೌದು ಅವರ ಕಾಲಕ್ಕಿರ್ತಲಿ ಏನು ಸಾಗಿತ್ತು ಅಂತಂದ್ರೆ ಅವ್ರ ಸುತ್ತ ಪರಿಸರ ಶಾಂತಿ ಸಾಗರ ಹರಿತಿತ್ತು. ಶಾಂತಿ ಹೌದು ಹೌದ್ರಿಪ್ಪ ಅದಕ್ಕ ಕಡೆಕಳು ಮಡಿವಾಳಪ್ಪನವ್ರು ಹೇಳ್ಯಾರ್ರಿಪ್ಪ ಮೂಕನಾಗಬೇಕು ಜಗದವಳು ಜ್ವಾಕ್ಯಾಗಿರ್ಬೇಕು ಅಂತ ಹೇಳಿ. ಲೋಕದ ಗೊಡವಿ ಜ್ಞಾತಕ ಬೇಕು, ಮೂಕನಾಗಬೇಕು, ಜಗದೊಳಗ ಜ್ವಾಕ್ಯಾಗಿರಬೇಕು, ಸುಮ್ಮನಿರಬೇಕು, ಶರಣಾದ ಮೇಲೆ ಹೌದು ಸುಮ್ಮನಿರಬೇಕು, ಶಿವನಾದ ಮೇಲೆ ಅಂತಕ್ಕಂತ ಮಾತು ಬರ್ತಾರ ಪುಣ್ಯಾತ್ಮರೇ. ಹೌದು ಅದಕ್ಕ ಮಾತು ಮನಿ ಕೆಡಿಸ್ತತ, ಹೌದ್ರಿಪ್ಪ ಒಲಿ ಕೆಡಿಸ್ತತ ಅಂತಕ್ಕಂತ ಮಾತು ಹೇಳ್ತಾರ. ಈಗ ಇನ್ನೊಂದು ಮಾತು ಹೇಳ್ರವ್ರು, ಏನ್ ಹೇಳ್ಯಾರ್ರಿಪ್ಪ ನಾವಿಲ್ಲಿ ಹಾಡಾಕ ಬಂದು ಮೌನ ಕೂತೀವಿ ಅಂದ್ರ ಹೆಂಗ ಆಗ್ತತಿ? ಅದು ಹೇಳ್ಯಾರ್ರಿಪ್ಪ ನಾವು ಹಾಡ್ಲಕ್ಕ ಬಂದವ್ರು ಹೇಳವ್ರ 2 ಮಂದಿ ಇದೀವಿ. ಹೌದ್ರಿಪ್ಪ ಮಂದಿದ ಲಕ್ಷ ಕೊಡ್ರಿ ಕಡೆ. ಹೌದೌದ್ರಿಪ್ಪ ಅಕಸ್ಮಾತ್ ನೀವು ಕೂತವ್ರೆಲ್ಲ ಮಾತಾಡ್ಲಕತ್ತೀರಂದ್ರೆ ಗತಿ ಅನ್ನಕತ್ತೀರಿ. ಹಾಡವ್ರು ಬಿಟ್ಟುಕೊಂಡು ಮನಿಗೆ ಹೋಗೋದಾಕೈತ್ರಿಪ್ಪ. ಮತ್ ಯಾವ್ದು ಶ್ರೇಷ್ಠ ಅಂತೀರಿ? ಸಿರ್ಸೋಣ್ಣ ಎಲ್ಲಿ ಎದ್ದು ಹೋಗ್ಯಾನ್ರು ಇವತ್ತಿಷ್ಟೆಲ್ಲ ಜನ ಕೂಡ್ಯಾರ್ರಿಪ್ಪ. ನಾವು ಪುಣ್ಯಾತ್ಮರ ಕಲಾವಿದರು ಒಬ್ಬರಿಬ್ಬರು ಮಾತನಾಡಿದಾಗ ಹೌದ್ರಿಪ್ಪ 1000 ಮಂದಿ ಮೌನ ತಾಳಿದ್ರಂದ್ರ ಇದಕ್ಕೊಂದು ಮೆರಗು ಬರ್ತದ್ರಿಪ್ಪ. ಮತ್ತೆ 1000 ಮಂದಿ ದಂಗಲ್ ಮಾಡಿರಂದ್ರ ಇವ್ರೆಲ್ಲಾ ಗಪ್ ಕೂತ್ರಂದ್ರ ಇವ್ರ ಮಾತ್ ಕೇಳ್ತಾರ್ರಿ, ಇರ್ಲಿಕ್ಕಂದ್ರ ಇವ್ರ ಮಾತ್ ಇಲ್ಲೆಲ್ಲಿ ನಡೀತಾವ್ರಿ. ಹೌದು ಅದಕ್ಕ ಮೌನ ಬಹಳ ಮಹತ್ವವಾಗಿರ್ತಕ್ಕಂತ ಕೆಲಸವನ್ನು ಮಾಡ್ತತಿ ಅಂತಕ್ಕಂತ ಮಾತನ್ನ ಬರೀತಾರ. ಅವ್ರು ಬಲ್ಲವ್ರು ಹೇಳಾಗ ಮೊದಲ ಹೇಳ್ಕೊಟ್ಟಾರ. ಅವ್ರು ಏನಂತ್ರಿಪ್ಪ, ನೀವು ಮುನಿಗೋಳು ನೀವು ಮಟ್ಟದಾಗಿರೋರು ನೀವು ಮೌನವಿದ್ದರ ನಡಿತೈತಿ, ನಿಮ್ ಪಾಲ್ ನಿಮಗ ಇರ್ಲಿ, ನಾವ್ ಪ್ರಪಂಚಕರು ನಾವ್ ಮಾತ 2 ಹೆಚ್ಚರಿ ಆಗ್ತಾವ 2 ಕಮ್ಮಿರಿ ಆಗ್ತಾವ, ನಮಗ ಮಾತ ಇರ್ಲಿ ಅಂತಕ್ಕಂತ ಮಾತು ಹೇಳ್ಯಾದ್ರ ಏನ್ ತಪ್ಪಿಲ್ಲ ಪುಣ್ಯಾತ್ಮರೇ. ಅವ್ರವ್ರು ಹಿಡಿದಿರ್ತಕ್ಕಂತ ಪಾಲ್ ಅದಕ್ಕ ಮಾತ ಪುಣ್ಯಾತ್ಮರೇ ಏನ್ರಿಪ್ಪ ಏನು ಅಂತ ಕೇಳಿದ್ರ ಎಲ್ಲಿ ಮೌನ ಇರ್ತದ ಅದಕ್ಕೆ ಪುಣ್ಯಾತ್ಮರೇ ಏನೆಲ್ಲ ಆಲೋಚನೆ ಮಾಡ್ರಿ.
ಏನ್ರಿ ಯಾರು ತಿಂತೀನಿ ಮೌನಪ್ಪಗ ಹೌದು ಮಾತುಕತೆ ನಡೆದಂತ ಸಂದರ್ಭದೊಳಗ ಏನ್ ಹೇಳ್ತಾರೆ ನದಿ ಸಪ್ಪಳ ಮಾಡ್ತಿತ್ತಂತ. ನದಿ ಸಪ್ಪಳ ಮಾಡ್ತಿದ್ರೆ ಸಿಟ್ಟಿಗೇರ ನದಿಗೆ ಹೇಳಿದತ್ತ, ಅವಾಗ ಶಾಂತವಾಗಿ ಹರಿತದತ್ತ. ಹೌದು ಇವತ್ತು ಕೂಡ ತಿಂತೀನಿ ಬ್ರಿಡ್ಜ್ ಹಿಡ್ಕೊಂಡು ಆ ಮಂದಿರ ದಾಟೋ ತನ ನದಿ ಸಹಿತ ಸಪ್ಪಳ ಮಾಡಾಗಿಲ್ಲ, ಹೌದು ಮೌನವಾಗಿ ಹರಿತೈತಿ ಅಂತ ಹೇಳ್ತಾರ. ಹೇಳ್ತಾರೆ ಮೌನವಾಗಿ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ಮೌನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದು ಆದ್ರೆ ಒಂದು ಮಾತನ್ನು ತಾವೆಲ್ಲ ನೆನಪಿಟ್ಕೋರು, ಬಹಳ ಜನ ಕೂಡಿರಿ. ಏನ್ ನೆನ್ಪಿಟ್ಟದ್ರಿಪ್ಪ? ಎಲ್ಲಿ ಮೌನ ಇರಬೇಕು, ಎಲ್ಲಿ ಮಾತನಾಡಬೇಕು ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ಯದ. ಅದಕ್ಕೆ ನಾವ್ ಎಲ್ಲೆಲ್ಲಿ ಏನೇನು ಬಳಸ್ಬೇಕು ಅಂತಕ್ಕಂಥದ್ದು ಕಲ್ತೀವಿ ಅಂದ್ರ ಹೌದು ಅದಕ್ಕೆ ನಿಜವಾಗಿರ್ತಕ್ಕಂಥದ್ದು ಗೌರವ ಬರ್ತದ, ಬೆಲೆ ಬರ್ತದ. ಬರ್ತದ್ರಿಪ್ಪ. ಅದಕ್ಕೆ ಮೌನ ಬಂಗಾರ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಕೊಂಡು ಬಂದಾರ್ರಿಪ್ಪ. ಸಾಧನೆ ಮಾಡ್ಬೇಕಾಗಿತ್ತಂದ್ರ ಏನ್ ಬೇಕ್ರಿಪ್ಪ? ಒಬ್ಬರು ಮಾತು ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ಸಾಧಿಸುತ್ತಾನ ಕಿವುಡಾಗತ್ತ, ಹೌದು ಸಾಧನೆ ಮಾಡುತ್ತಾನ ಕಿವುಡಾಗತ್ತ, ಸಾಧಿಸಿದ ಬಳಕ್ರಿಪ್ಪ ಮೂಕಾಗಿರು ಅಂತಕ್ಕಂಥ ಮಾತು ಹೇಳ್ಯಾರಂತ ಬಂಧುಗಳೇ. ಹೌದ್ ಹೌದ್ರಿ. ಅದಕ್ಕ ಇಲ್ಲಿ ಜಗತ್ತಿನಾಗ ನಾನು ಏನ್ ಹೇಳಿನಿ, ಏನ್ರಿಪ್ಪ? ಸಿದ್ಧಾರೂಢಜ್ಜರ ಪರಮ ಶಿಷ್ಯರಾಗಿರತಕ್ಕಂತ ಗುರುನಾಥ ರೂಢರಿಗೆ ಜಗದ್ಗುರು ಸಿದ್ಧಾರೂಢರ ಕಾರದ ಹೇಳಿದ್ರಂತ. ಏನ್ ಹೇಳ್ಯಾರಿಪ್ಪ? ನಾನು ಇಲ್ಲಿ ಮಾತನಾಡಿ ಕೆಟ್ಟಿನಿಪ್ಪ, ನೀನು ಮೌನವಾಗಿರ್ಬೇಕು ಅಂತಕ್ಕಂಥ ಮಾತು ಹೇಳಿದಾಗ ಹೌದ್ರಿಪ್ಪ ಮೌನದಿಂದ ಇದ್ದುಕೊಂಡು 6 ಭೂಮಿಕೆಯನ್ನು ಏರ್ತಾರ ಪುಣ್ಯಾತ್ಮರ. ಶಾಸ್ತ್ರ ಭೂಮಿಕೆ ಅಂತ ಬರ್ತಾವ್ರಿಪ್ಪ. 6 ಭೂಮಿಕೆಯನ್ನು ಏರ್ತಾರೆ ಯಾರು? ಗುರುನಾಥ ರೂಢರು ಮೌನವಾಗಿದ್ದುಕೊಂಡು. ಹೌದು ಹೌದ್ರಿ. ಒಂದು ಮಾತು ಹೇಳ್ತಾನೆ ನಿಮಗ, ಏನ್ ಹೇಳೋದ? ಮೌನ ಏನು ಸಾಧಿಸ್ತೈತಿ ಅಂತ ಕೇಳಿದ್ರ ಏನನ್ನ ಸಾಧಿಸ್ತದ? ಅವರು ಪುಣ್ಯಾತ್ಮರೇ ಸ್ಥಿತಪ್ರಜ್ಞರಾಗಿದ್ರು, ಆಗಿದ್ದರಿ. ಪ್ರಪಂಚದ ವಾಸನೆ ಎಲ್ಲ ಕಳ್ಕೊಂಡಿದ್ರಿ. ಆ ಪುಣ್ಯಾತ್ಮರೇ ಆ ಲೋಕದೊಳಗ ತಲ್ಲೀನರಾಗಿದ್ರು. ಹೌದಿಪ್ಪ. ಅವ್ರಿಗೆ ಕಾಲ್ಮಡಿ ಬಂದಾಗಿದ್ದುರಿಪ್ಪ. ಕಾಲ್ಮಡಿ ಬಂದಾದಾಗ ಹೊಟ್ಟೆ ಉಬ್ಬಿತ್ರಿಪ್ಪ. ಯಾರೋ ಬಂದು ನೋಡ್ತಾರ, ಏನ್ ಹೇಳ್ತಾರ್ರಿಪ್ಪ? ಗುರುನಾಥ ರೂಢರಿಗೆ ಕಾಲ್ಮಡಿ ಬಂದಾಗ್ಯಾವ, ಹಾಸ್ಪಿಟ್ಲಿಗೆ ಹೋಗಿನ ತಿಳ್ಕೊಂಡು ಕರ್ಕೊಂಡು ಹೋದಾಗ್ರಿಪ್ಪ. ಒಳಗ ಡಾಕ್ಟರ್ ಹೋಗಿ ಪುಣ್ಯಾತ್ಮರ ಪರೀಕ್ಷೆ ಮಾಡಿದಾಗ ಇವ್ರಿಗೆ ಕಾಲ್ಮಡಿ ಬಂದಾಗ್ಯಾವ ಅಂತ ಹೇಳಿ ಒಂದು ತಾಮ್ರದ ಕಡ್ಡಿ ತಗೊಂಡ್ರಿಪ್ಪ. ತಾಮ್ರದ ಕಡ್ಡಿ ತಗೊಂಡು ಜನನೇಂದ್ರದಾಗ ಚುಚ್ಚುತ್ತಾರ್ರಿಪ್ಪ. ಬಕೆಟ್ ಗಡ್ಲಿ ಕಾಲ್ಮಡಿ ಹೊರಗೆ ಬಂದಾಗ ಅವಾಗ ಮೌನ ಇದ್ರತಾವ್. ಹೌದ್ರಿ. ಯಾರಿಗೂ ಏನೋ ಮಾತಾಡಿಲ್ಲ. ಅವಾಗ ಏನು ನನಗ ತ್ರಾಸ ಆಗೇತಿ ಅಂತ ಹೇಳಲಿಲ್ಲ, ಈಗ ಆರಾಮ ಆಗೇತಿ ಅಂತ ಹೇಳಲಿಲ್ಲ. ಹೌದ್ರಿ. ಅವಾಗ ಡಾಕ್ಟರ್ ಎಲ್ಲಾ ತೆಗೆದು ಪುಣ್ಯಾತ್ಮರ ಸಾಷ್ಟಾಂಗ ನಮಸ್ಕಾರ ಹಾಕಿ, ಇದೇನು ಮೂರ್ತಿನೋ ಇದು ಮಾನವ ನಮಗ ಗೊತ್ತಾಗೈತಿ. ನಾನು ಜನರೇಂದ್ರ ಏನು ಕಡ್ಡಿ ಹಾಕೇನೆ, ಈ ಕಡ್ಡಿಗೆ ದನ ಒದರ್ತದ. ಹೌದು. ಮತ್ ಇವ್ರು ಹೆಂಗ ತಾಳಿದ್ರು? ಹೌದ್ರಿಪ್ಪ. ತಾಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರಂತ. ಹೌದ್ರಿಪ್ಪ. ಅದಕ್ಕೆ ಪುಣ್ಯಾತ್ಮರೇ ಶಂಕರಾನಂದ ಪರಮಹಂಸರಿಗೆ ಹೌದ್ರಿಪ್ಪ ಬೆಣ್ಣಾಗ ಬ್ಯಾತಾಳ ಹುಣ್ಣಾಗಿತ್ರಿಪ್ಪ. ಡಾಕ್ಟರ್ ಆಪರೇಷನ್ ಮಾಡ್ಬೇಕಂದ. ಅವಾಗ ಏನ್ ಮಾಡ್ತಾರ್ರಿ? ಮಾಡತ್ ಹೇಳಿದ ಬಳಕ್ರಿ ಡಾಕ್ಟರ್ ಅದಕ್ಕ ಬೂಲು ಕೊಡ್ತಾನಂದ್ರು, ಸುಂದ್ ಮಾಡ್ತಾನಂದ್ರು. ಅವಾಗೇನ್ ಹೇಳ್ತಾರ್ರಿಪ್ಪ ಶಂಕರ? ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತಾನ, ಅದಕ್ಕೆ ಗದ್ದಲಕ್ಕೆ ಬೀಳಬೇಡಂದ್ರು. ಹೌದು. ಅವಾಗ ಅದಕ್ಕೆ ಸುಂದ್ ಮಾಡ್ಲಾರ್ದ, ಬೂಲು ಕೊಡ್ಲಾರ್ದ 2 ತಾಸು ಹಿಂದ ಆಪರೇಷನ್ ಮಾಡಿದಂತ. ಮುಂದೆ 2 ತಾಸು ಶಂಕರಾನಂದ ಪರಮಹಂಸರು ಶಾಸ್ತ್ರ ಹೇಳ್ತಿದ್ರಂತ. ಆಪರೇಷನ್ ಮುಗಿದ ಬಳಕ ಡಾಕ್ಟರ್ ದಂಡವತ್ತ ನಮಸ್ಕಾರ ಹಾಕಿದಂತ. ನಾನು MS MD ಓದ್ಕೊಂಡು ಬಂದಿನ ಕಡೆ ಅಲ್ಲಿ ಎಲ್ಲಿ ಇದು ಸಿಗಲಿಲ್ಲ. ಇವತ್ತು ಹಿಡ್ಕೊಂಡು ನಾನ್ ನಿಮ್ಮ ಶಿಶುಮಗರಿ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿದತ್ತ ಬಂಧುಗಳೇ. ಹೌದ್ರಿಪ್ಪ. ಅದಕ್ಕ ಮೌನ ಅಂತಕ್ಕಂಥದ್ದು ಬರ್ಬೇಕಾದ್ರ ಸಾಧನೆ ಮಾಡ್ಲಾರ್ದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ, ಸಾಧ್ಯ ಇಲ್ರಿ. ಅದಕ್ಕ ಇಲ್ಲೊಬ್ರು ನಮ್ಮ ಸ್ವಾಮಿಗಳು ಬಂದಾರ್ರಿಪ್ಪ. ಅವ್ರನ್ನ ಪುಣ್ಯಾತ್ಮರ ನಾ ಬಹುತೇಕ ಅವ್ರನ್ನ ಮಧ್ಯಾಹ್ನ 4 ಗಂಟೆಗೆ ಬಂದಾರೋ, ನಾ 7 ಗಂಟೆಗೆ ಹೋಗಿನಿ. ಹೌದು. ಏನೊಮ್ಮೆ ಹಾಸನ ಹಾಕಿ ಕೂತಾರ, ಮಾತಿಲ್ಲ ಕತಿ ಇಲ್ಲ, ಮೌನ ಕೂತಿದ್ರು. ಅವ್ರು ಮೌನ ಕೂತಿದ್ರಿ. ಅಪ್ಪಗಳು ಕೇಳಿನ ಹೆಂಗ ಕುಂಡ್ಲಾಕ ಸಾಧ್ಯ ಐತಿರಿ ಅಂತ ಕೇಳಿನಿ ನಾನು. ಏನ್ ಹೇಳ್ರಿ? ಪ್ರಪಂಚ ಮಾಡ್ಲಕ್ ಏನು ಸಾಧನ ಮಾಡ ನಡಿತೈತಿ, ಹೆಂಗ ನೋಡಿ ತಿಳ್ಕೊಳಕ್ ಬರ್ತೈತಿ. ಆದ್ರೆ ಇದನ್ನ ಮಾಡ್ಬೇಕಾರ ಸಾಧನದಿಂದ ಪುಣ್ಯಾತ್ಮರ ಚಕ್ರಗಳನ್ನ ಏರ್ತಾ ಹೋಗ್ಬೇಕಾಗ್ತದ. ಈ ಸಾಧನ ಇರ್ಲಿಲ್ಲ ಅಂದ್ರ ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಸಾಧು ಆದ್ರೆ ಸಾಗೋ ಮಾತನಲ್ಲ, ಸಾಧನ ಕಲಿಬೇಕು ಅಂತಕ್ಕಂತ ಮಾತನ್ನ ನಮ್ಮ ಗುರುಗಳು ಹೇಳ್ತಿದ್ರಂತ. ಅದಕ್ಕ ಸಾಧನದಿಂದ ಮಾತ್ರ ಮೌನವಾಗಿರ್ಲಿಕ್ಕೆ ಬರ್ತದ ಅಂತಕ್ಕಂತ ಮಾತು ಹೇಳ್ತಾರ. ಅದಕ್ಕೆ ಬಂಧುಗಳೇ, ನಿಜವಾಗಿ ನೀನೇನಾದ್ರೂ ಸಾಧಿಸಬೇಕಾಗಿತ್ತಂದ್ರ, ಏನಾರ ಪಡಿಬೇಕಾಗಿತ್ತಂದ್ರ, ಬುದ್ಧಗ ಬೋಧಿ ವೃಕ್ಷದ ಕೆಳಗ ಪುಣ್ಯಾತ್ಮರ ಜ್ಞಾನೋದಯ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಮೌನವೇ ಅವನಿಗೆ ಕಾರಣ ಆಗ್ಯದ.
ಇಲ್ಲಿ ಪುಣ್ಯಾತ್ಮರೇ ಗಾಂಧೀಜಿಯವರ ಸ್ವಾತಂತ್ರ್ಯ ತರಬೇಕಾಗಿದ್ರೆ ದೇಶಕ್ಕೆ ಪುಣ್ಯಾತ್ಮರೇ ಶಾಂತಿನೇ ಅವರಿಗೆ ಮೂಲ ಮಂತ್ರ ಆಗಿದೆ ಅಂತಕ್ಕಂಥ ಮಾತನ್ನ ನನ್ನ ಮತಿಗೆ ಹೊಳೆದಷ್ಟು ನಾನು ವಿಷಯನ ಪ್ರಸ್ತಾವನೆ ಮಾಡೀನಿ. ಮತ್ತೆ ಪುಣ್ಯಾತ್ಮರೇ ರಾಯರು ಮುಂದೆ ಆ ಮಾತು ಹೇಗೆ ಶ್ರೇಷ್ಠತೆಯನ್ನು ಪಡಿತದ, ಮಾತನ್ನ ಯಾವ ರೀತಿ ಮಾತಾಡಿದಾಗ ಅದಕ್ಕೆ ಘನತೆ ಬರ್ತದಂತಕ್ಕಂಥದನ್ನ ಮತ್ತೆ ಮುಂದಿನ ಸಂದಿನಾಗ ಅವರು ಪ್ರಸ್ತಾವನೆ ಮಾಡ್ತಾರ. ತಾವು ದಯವಿಟ್ಟು ತಾವೆಲ್ಲ ಶಾಂತರಾಗಿ ಕೇಳುತ್ತ ಮತ್ತೊಮ್ಮೆ ದೈವಕ್ಕೆ ನಮಸ್ಕಾರ ಮಾಡಿ.